ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಅನಂತಶ್ಚಾಸ್ಮಿ ನಾಗಾನಾಂ ವರುಣೋ ಯಾದಸಾಮಹಂ ಪಿತॄಣಾಂ ಅರ್ಯಮ ಚಾಸ್ಮಿ ಯಮಃ ಸಂಯಮತಾಮಹಂ. ಎಲ್ಲ ನಾಗಗಳಲ್ಲಿ ಅನಂತ ಶಯನ ಅಂತ ಹೇಳುವಂಥದ್ದು ಯಾಕೆ ಅಂತಂದರೆ, ಅನಂತ ಅನ್ನುವಂತಹ ನಾಗದ ಮೇಲೆ ಭಗವಂತ ಮಲಗಿರ್ತಾನೆ, ಅವನು ಅನಂತ ಶಯನ. ಹೀಗಾಗಿ ಆ ಅನಂತ ಅನ್ನುವಂತಹ ನಾಗ ನಾನು. ಮತ್ತು ವರುಣೋ ಯಾದಸಾಮಹಂ, ನಾನೇ ಸಾಕ್ಷಾತ್ ವರುಣದೇವರು. ಈ ಜಲಗಳಿಗೆ, ಈ ಪಾತಾಳ ಲೋಕದಲ್ಲಿ ಮತ್ತು ಜಲಲೋಕಗಳಲ್ಲಿ ಇರುವಂತಹ ಈ ಎಲ್ಲ ಲೋಕಗಳಿಗೂ ಅಧಿಪತಿಯಾದವನು ವರುಣ, ಅದೇ ನಾನು. ಮತ್ತು ಪಿತೃಣಾಂ ಅರ್ಯಮ ಚಾಸ್ಮಿ, ಪಿತೃದೇವತೆಗಳಲ್ಲಿ ನಾನೇ ಅರ್ಯಮ. ಎಲ್ಲ ಪಿತೃದೇವತೆಗಳಿಗೂ ನಿಯಾಮಕನಾಗಿರುವಂಥವನು ಅರ್ಯಮ, ಅವನೇ ನಾನು. ಮತ್ತು ಸಂಯಮ ಇರುವಂತಹವರ ಎಲ್ಲರಲ್ಲೂ ಕೂಡ ನಾನು ಯಮ. ಸಂಯಮ ಅಂತಂದರೆ ಯಮ ನಿಯಮ ಅನ್ನುವಂಥದ್ದು ನಾವು ನೋಡಿದ್ದೇವೆ, ಯೋಗದಲ್ಲೂ ಕೂಡ ಅದನ್ನು ನಾವು ಕೇಳಿರ್ತೇವೆ. ಎಲ್ಲದನ್ನೂ ಕೂಡ ಹತೋಟಿಯಲ್ಲಿಟ್ಟುಕೊಂಡು ಸರಿಯಾದದನ್ನೇ ಮಾಡುವಂತಹ ಈ ಒಂದು ಗುಣ ಇದೆಯಲ್ಲ, ಅದು ಯಮ. ಸಂಯಮ ಅಂತಂದರೆ ಒಳ್ಳೆಯ ರೀತಿಯಲ್ಲಿ ನಿಗದಿಪಡಿಸ್ಕೊಳ್ಳೋವಂಥದ್ದು, ಅದು ಸಂಯಮ. ಹೀಗಾಗಿ ಆ ಸಂಯಮ ಇರುವಂಥವರೆಲ್ಲರಲ್ಲೂ ಕೂಡ ನಾನು ಯಮಧರ್ಮ, ಸಾಕ್ಷಾತ್ ಯಮಧರ್ಮ. ಯಮಧರ್ಮನಿಗೆ ಸಂಯಮ ಅನ್ನೋದು ಇಲ್ಲದೆ ಹೋದರೆ, ಯಾರು ತಪ್ಪನ್ನೇ ಮಾಡಿರಲ್ವೋ ಅಂಥವರಿಗೆ ಶಿಕ್ಷೆ ಕೊಡುವಂತಹ ಸಂದರ್ಭ ಬಂದು ಯಮಧರ್ಮ ನನ್ನ ಪಟ್ಟದಿಂದ ಇಳಿಸಲೇಬೇಕಾಗತ್ತೆ. ಹೀಗಾಗಿ ಅವನಿಗೆ ಈ ಸಂಯಮ ಅನ್ನುವಂಥದ್ದು ಬಹಳ ಮುಖ್ಯ. ಇದು ಶ್ರೀ ಪರಾಭವ ನಾಮ ಸಂವತ್ಸರ ದಕ್ಷಿಣಾಯನೆ ವರ್ಷ ಋತುವು ಶ್ರಾವಣ ಮಾಸೆ ಶುಕ್ಲ ಪಕ್ಷೆ. ಇಂದು ಶುಕ್ರವಾರ, ನವಮಿ ತಿಥಿ 21ನೇ ತಾರೀಕು, ಹಾಗೂ ಇಂದು ಅನುರಾಧ ನಕ್ಷತ್ರ ಮತ್ತು ವರಮಹಾಲಕ್ಷ್ಮಿ ವ್ರತ. ಈ ವರ್ಷಾವಧಿ ವ್ರತಗಳನ್ನು ಮಾಡಿದರೆ ಸರಿಯಾಗಿ ಇಡೀ ವರ್ಷದಲ್ಲಿ ಏನು ಮಾಡುತ್ತಿದ್ವೋ ಅಂತಹ ಫಲವನ್ನು ನಾವು ಪಡಿತೇವೆ. ಅಂದರೆ ಇಡೀ ವರ್ಷದಲ್ಲಿ ಪ್ರತಿಯೊಂದು ದಿನವೂ ಲಕ್ಷ್ಮೀ ಪೂಜೆಯನ್ನು ಮಾಡಿದರೆ ಯಾವ ಅನುಗ್ರಹ ನಮಗೆ ಆಗ್ತಾ ಇತ್ತು ಅಂತಹ ಅನುಗ್ರಹವನ್ನು ಆ ಒಂದು ದಿನದಲ್ಲಿ ಮಾಡಿದರೆ ನಾವು ಪಡೆಯಬಹುದು. ಹೀಗೆ ಅದಕ್ಕೋಸ್ಕರ ವರ್ಷಾವಧಿ ಹಬ್ಬವನ್ನು ನಾವು ಭಾಳ ಸರಿಯಾದ ರೀತಿಯಲ್ಲಿ ವ್ರತ ಅಂತ ಇಟ್ಟುಕೊಂಡು ಮಾಡುವಂತಹ ವಾಡಿಕೆ ಇರೋದು. ಹಾಗೆ ದಿನ ಮಾಡಲಿಕ್ಕೆ ಆಗೋದಿಲ್ಲ, ಮುಖ್ಯವಾದಂತಹ ಸಂದರ್ಭಗಳಲ್ಲೂ ಆಗೋದಿಲ್ಲ. ಹೀಗಾಗಿ ವರ್ಷದಲ್ಲಿ ಒಮ್ಮೆನಾದರೂ ಮಾಡಿದರೂ ಇಡೀ ವರ್ಷ ಮಾಡಿದಂತಹ ಫಲವನ್ನು ಕೊಡುವಂತಹ ಮಹಾ ಪೂಜೆಗಳು ಇವೆಲ್ಲ. ಇದನ್ನು ಮಾಡ್ತಾ ಇದ್ದೀನಿ. ಲಕ್ಷ್ಮೀ ಕಳಶವನ್ನು ಇಟ್ಟು ಲಕ್ಷ್ಮೀ ದೇವಿಯನ್ನು ಷೋಡಶೋಪಚಾರ ಪೂಜೆಗಳಿಂದ ಇಂದು ಸಂತೋಷಪಡಿಸಬೇಕು. ಹಾಗೂ ಆಕೆಗೆ ಮಾಡಿದಂತಹ ನೈವೇದ್ಯವನ್ನೇ ನಾವು ಉಣ್ಣಬೇಕು. ದಾರವನ್ನು ಅವಳಿಗೂ ಅರ್ಪಿಸಿ ನಾವು ಕೂಡ ಆ ಒಂದು ಕಂಕಣವನ್ನು ಕಟ್ಟಿಕೊಳ್ಳಬೇಕು. ಇದರಿಂದ ಅವಳ ಭಾಗ್ಯ ನಮಗೆ ಪ್ರಾಪ್ತಿಯಾಗುತ್ತೆ, ಅವಳ ಕಟಾಕ್ಷ ನಮ್ಮ ಮೇಲೆ ಬೀಳುತ್ತೆ ಅನ್ನುವಂಥದ್ದು. ನಮಸ್ತೇಸ್ತು ಮಹಾಮಾಯೆ ಅಂತ ಹೇಳಿಬಿಟ್ಟಿದ್ದಾರೆ. ಲಕ್ಷ್ಮೀನೇ ಮಹಾಮಾಯೆ. ಆದ್ದರಿಂದ ಈ ಮಾಯ ಅನ್ನೋದು ಕಳೆಯಲಿಕ್ಕೆ ಅವಳ ಅನುಗ್ರಹ ಆಗಲೇಬೇಕು. ಹೀಗಾಗಿ ಅವಳ ಪೂಜೆಯನ್ನು ನಾವು ಮಾಡಲೇಬೇಕು. ಇಂದಿನ ಭವಿಷ್ಯವನ್ನು ನೋಡೋಣ. ಇಂದು ಅನುರಾಧ ನಕ್ಷತ್ರ. ಮೇಷರಾಶಿಯವರಿಗೆ ಇದು ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಮುಖ್ಯವಾದಂತಹ ನಿರ್ಧಾರಗಳು ಇವತ್ತು ಬೇಡ. ನಿಮ್ಮ ಮನಸ್ಸಿಗೆ ಅಷ್ಟೊಂದು ನೆಮ್ಮದಿ ಇರೋದಿಲ್ಲ. ವೃಷಭ ರಾಶಿಯವರಿಗೆ ಉತ್ತಮ ದಾಂಪತ್ಯದಲ್ಲಿ ನೆಮ್ಮದಿ, ಮಿತ್ರತ್ವಗಳಲ್ಲಿ ನೆಮ್ಮದಿ, ಪಾರ್ಟ್ನರ್ಶಿಪ್ಗಳಲ್ಲಿ ಯಶಸ್ಸು. ಮಿಥುನ ರಾಶಿಯವರಿಗೆ ಆತ್ಮವಿಶ್ವಾಸ ಹೆಚ್ಚಾಗಿದೆ. ನಿಮ್ಮ ಹುರುಪು ತುಂಬ ಚೆನ್ನಾಗಿ ಇರುತ್ತೆ. ಶತ್ರುಗಳನ್ನು ಹಿಮ್ಮೆಟ್ಟಿಸ್ತೀರಿ ಹಾಗೂ ತೊಂದರೆಗಳನ್ನು ನಿಭಾಯಿಸಿಕೊಳ್ತೀರಿ. ಕರ್ಕ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಜಾಗರೂಕತೆ ಸ್ವಲ್ಪ ಅವಶ್ಯಕ. ಮಿಕ್ಕಿನಂತೆ ಮನಸ್ಸಿಗೆ, ಹೃದಯಕ್ಕೆ ಸಂಬಂಧಿಸಿದಂತಹ ಮಾತುಕತೆಗಳಲ್ಲಿ, ಪ್ರೇಮ ಪ್ರೀತಿ ದಾಂಪತ್ಯದಲ್ಲಿ ಸ್ವಲ್ಪ ಕ್ಲೇಶ. ಸಿಂಹರಾಶಿಯವರಿಗೆ ಯಾರ್ಯಾರು ರಿಯಲ್ ಎಸ್ಟೇಟ್, ಬಿಸ್ನೆಸ್, ಕೋರ್ಟ್ ಕಚೇರಿ ವ್ಯವಹಾರಗಳಲ್ಲಿ ಇದ್ದೀರಿ, ನಿಮಗೆಲ್ಲ ಸ್ವಲ್ಪ ಚಿಂತಾದಾಯಕವಾದಂತಹ ದಿವಸ. ಕನ್ಯಾ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ, ಆತ್ಮವಿಶ್ವಾಸ ಹೆಚ್ಚಿದೆ. ಬಂಧು ಬಾಂಧವರಿಂದ ಮನಸ್ಸಿಗೆ ನೆಮ್ಮದಿ. ತುಲಾ ರಾಶಿಯವರಿಗೆ ಹಣದ ವ್ಯಯವಾಗಬಹುದು. ಮನೆಯಲ್ಲಿ ಸ್ವಲ್ಪ ಅಷ್ಟೊಂದು ಒಳ್ಳೆಯದಂತಹ ವಾತಾವರಣ ಇಲ್ಲದೆ ಹೋಗಬಹುದು. ಸ್ವಲ್ಪ ಕಷ್ಟಕರವಾದಂತಹ ವಾತಾವರಣ ಮನೆಯಲ್ಲಿ ಇವತ್ತು ನೋಡಬೇಕಾಗಿ ಬರಬಹುದು. ವೃಶ್ಚಿಕ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿ ಚಂದ್ರ ಇದ್ದಾನೆ ಹಾಗೂ ಅವನ ನೀಚ ಸ್ಥಾನ ಇದು. ಹೀಗಾಗಿ ಇಂದು ಸ್ವಲ್ಪ ಮನಸ್ಸಿಗೆ ಕ್ಲೇಶ ಇರುತ್ತೆ. ಮುಖ್ಯವಾದಂತಹ ಯಾವುದೇ ವಿಷಯಗಳಲ್ಲೂ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ನಿಮಗೆ ಸಾಧ್ಯವಾಗುವುದಿಲ್ಲ.
ಧನು ರಾಶಿಯವರಿಗೆ ಕಷ್ಟಕರವಾದಂತಹ ದಿವಸ. ಆತ್ಮವಿಶ್ವಾಸ ಕಡಿಮೆ ಇರುತ್ತೆ ಮತ್ತು ಪ್ರೀತಿ ಪಾತ್ರರು ಕೂಡ ನಿಮ್ಮ ಮಾತುಕತೆಗಳನ್ನು ಇವತ್ತು ಆಲಿಸೋದಿಲ್ಲ, ಒಬ್ಬರೇ ಇದ್ದಂತೆ ಭಾಸವಾಗುತ್ತೆ. ಮಕರ ರಾಶಿಯವರಿಗೆ ಇಷ್ಟಾರ್ಥ ಸಿದ್ಧಿ, ಧನ ಲಾಭ, ನೆಮ್ಮದಿ, ಮಿತ್ರರಿಂದ ಸಂತೋಷ. ಕುಂಭರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಹೆಚ್ಚಿನ ಯಶಸ್ಸು, ಆದರೂ ಕೂಡ ಭಾವನೆಗಳಿಗೆ ಸ್ವಲ್ಪ ನೋವಾಗುವಂತಹ ಮಾತುಕತೆಗಳನ್ನು ಕೇಳಬೇಕಾಗಿ ಬರಬಹುದು. ಮೀನರಾಶಿಯವರಿಗೆ ಭಾಗ್ಯೋದಯವಾಗುತ್ತೆ, ಮನಸ್ಸಿಗೆ ನೆಮ್ಮದಿ, ಹಿರಿಯರ ಆಶೀರ್ವಾದ ಪ್ರಾಪ್ತಿ, ಅದೃಷ್ಟ ಪರೀಕ್ಷೆ ಸ್ವಲ್ಪ ಏರುಪೇರು ಆಗ್ತಾ ಇರಬಹುದು, ಆದರೂ ಕೂಡ ನಿಭಾಯಿಸಿಕೊಳ್ಳಬಹುದು. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ಇಂದು ವರಮಹಾಲಕ್ಷ್ಮಿ ವ್ರತವನ್ನು ಮಾಡಿ ಮತ್ತು ಭಗವದ್ಗೀತಾ ಶ್ಲೋಕಗಳನ್ನು ಯಾರು ನಿಮ್ಮ ಮನೆಯಲ್ಲಿ ಕೇಳಬೇಕು ಅಂತ ಅನಿಸುತ್ತೋ ಅಂಥವರಿಗೆ ದಯವಿಟ್ಟು ಇದನ್ನು ಕೇಳಿಸಿ. ಶುಭಮಸ್ತು. ಶ್ರೀಕೃಷ್ಣ ವಿಜಯ.